ನಮಸ್ಕಾರ ವೀಕ್ಷಕರೇ. ನನ್ನ ಮಗುವಿನ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ನನ್ನ ಮಗು ಮನಸ್ಸು ಯಾವತ್ತೂ ವೀಕ್ ಆಗಬಾರ್ದು ಅಂತ ಎಷ್ಟು ಜನ ಪೋಷಕರ ಆಸೆ ಪಡ್ತಾರೆ ಅಲ್ವಾ? ಆದರೆ ಈ ಮೈಂಡ್ ಸ್ಟ್ರಾಂಗ್ ಆಗಿರೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೈಂಡ್ ವೀಕ್ನೆಸ್ನ ಹ್ಯಾಂಡಲ್ ಮಾಡೋದನ್ನು ಕಲಿದೇ ಇದ್ದರೆ ನೀವು ಎಷ್ಟೇ ಮಗುಗೆ ಟ್ರೈನ್ ಮಾಡಿದ್ರು ಅಥವಾ ನೀವೆಷ್ಟೇ ಆಸೆ ಪಟ್ಟರು ಅದೊಂದು ದೊಡ್ಡ ಡಿಸಾಸ್ಟರೇ ಆಗಿಬಿಡಬಹುದು. ಆದ್ದರಿಂದ ಈ ಮೈಂಡನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋ ವಿಷಯದಲ್ಲಿ ಮಕ್ಕಳಿಗೆ ನಾವು ಯಾವೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅನ್ನುವಂಥ ವಿಶೇಷವಾದ ಸಂಚಿಕೆ ಇದು. ನಾವು ಮಕ್ಕಳಿಗೆ ಮೈಂಡ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕಾದ್ರೆ ಕೆಲವು ಸ್ಟ್ಯಾಂಡರ್ಡ್ ಉದಾಹರಣೆಗಳನ್ನ ಕೊಡ್ತೀನಿ. ನಿನ್ನ ಮೈಂಡ್ ಸ್ಟ್ರಾಂಗ್ ಆಗಿರಬೇಕು, ನೀನು ಅಳಬಾರ್ದು, ನೀನು ಯಾಕೆ ಅಳ್ತೀಯ, ನೀನು ಹುಡುಗ, ನೀನು ಸ್ಟ್ರಾಂಗ್ ಆಗಿರಬೇಕು, ಅಳ್ಳೇಬಾರ್ದು ಅಂತ ಹೇಳೋದಾಗಿರ್ಬಹುದು. ನೀನು ಯಾರಿಗೂ ಜಗ್ಬೇಡ, ನೀನು ಯಾರ ಮಗ, ನೀನು ಹೇಗಿರಬೇಕು ಅಂತ ಹೇಳ್ಕೊಡೋದಾಗಿರ್ಬಹುದು. ರಾಜನ್ ಥರ ಬದುಕಬೇಕಪ್ಪ, ಯಾವಾಗಲೂ ರಾಯಲ್ ಆಗಿರ್ಬೇಕಪ್ಪ ಅಂತ ಹೇಳೋದಾಗಿರ್ಬಹುದು. ಅಥವಾ ನೀನು ಫೇಲೇ ಆಗಬಾರ್ದು, ನಿನ್ನ ಮೈಂಡ್ ಸ್ಟ್ರಾಂಗ್ ಆಗಿರಬೇಕು, ನೀನು ಎಲ್ಲೂ ಸೋಲ್ಬಾರ್ದು, ನೀನು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ಕೊಟ್ಬಿಟ್ಟು ಇದೇ ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಅನ್ನೋದ್ರ ತಾತ್ಪರ್ಯ ಅನ್ನೋ ಥರ ಹೇಳ್ಕೊಟ್ಬಿಟ್ಟು ಬಿಟ್ಬಿಡ್ತೀವಿ ಅಲ್ವಾ? ಆದರೆ ಇದೇನಾ ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಅಂತ ಅಂದರೆ? ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಆಳವಾಗಿ ಸಮಾಲೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಈ ಮೈಂಡನ್ನು ಸ್ಟ್ರಾಂಗ್ ಆಗಿ ಇಟ್ಕೋ ಅನ್ನೋದು ಇದನ್ನೆಲ್ಲ ಮಾಡಿ ಸ್ಟ್ರಾಂಗ್ ಆಗಿ ಇಟ್ಕೋ ಅಥವಾ ಈ ವಿಷಯಗಳು ಮಾತ್ರ ಇದ್ದರೆ ಸ್ಟ್ರಾಂಗ್ ಆಗಿರೋದು ಅನ್ನೋದಲ್ಲ ರೀ. ಅದರ ಪಾಸಿಟಿವ್ ಜೊತೆಯಲ್ಲಿ ನೆಗೆಟಿವ್ನ ಹ್ಯಾಂಡಲ್ ಮಾಡೋದನ್ನು ಸರಿಯಾಗಿ ಕಲಿತಾಗ ಮಾತ್ರ ಮೈಂಡ್ ಸ್ಟ್ರಾಂಗ್ ಆಗಿರೋದು ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಮೈಂಡ್ ಸ್ಟ್ರಾಂಗ್ ಆಗಿರೋಕ್ಕೆ ವೀಕ್ ಮೈಂಡನ್ನು ಹ್ಯಾಂಡಲ್ ಮಾಡೋಕ್ಕೆ ಬೇಕಾಗುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳನ್ನು, ವಿಷಯಗಳನ್ನು ಮಗುವಿಗೆ ತಿಳಿಸ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಮೆಂಟಲಿ ಡಿಸ್ಟರ್ಬ್ಡ್ ಆದಾಗ ಯಾವ ರೀತಿ ಮಗು ಪಾಸಿಟಿವ್ ಆಗಿ ಅಲ್ಲಿ ನಿಂತ್ಕೋಬೇಕಾಗತ್ತೆ, ಯಾವ ರೀತಿ ಅದು ಆ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ ಎಫೆಕ್ಟಿವ್ಲಿ ಅನ್ನೋದನ್ನು ತಿಳಿಸ್ಕೊಡೋದು ಮಗುವನ್ನು ಮೆಂಟಲಿ ಸ್ಟ್ರಾಂಗ್ ಮಾಡೋಕ್ಕೆ ತುಂಬ ಮುಖ್ಯ. ಉದಾಹರಣೆಗೆ ಈಗ ಯಾವುದೋ ಒಂದು ವಿಷಯದಲ್ಲಿ ಮಗು ಫೇಲ್ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಸೊ ತಂದೆ ತಾಯಿ ನೀನು ಫೇಲೇ ಆಗಬಾರ್ದು, ನೀನು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳೋದಕ್ಕಿಂತ ಫೇಲ್ ಆಗೋದನ್ನು, ಆ ಫೇಲ್ಯೂರ್ನ ಯಾವ ರೀತಿ ನೋಡಬೇಕು, ಆ ಫೇಲ್ಯೂರ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕಲಿಸಿದಾಗ ಮಗು ಮೆಂಟಲಿ ಸ್ಟ್ರಾಂಗ್ ಆಗೋಕ್ಕೆ ಸಹಾಯ ಆಗುತ್ತೆ. ಅಂದರೆ ಫೇಲ್ಯೂರ್ ಅನ್ನೋದು ಎಲ್ಲ ಮುಗಿದು ಹೋಯ್ತು ಅನ್ನೋ ಅರ್ಥ ಅಲ್ಲ. ಫೇಲ್ಯೂರ್ ಬಂದಾಗ ನಿನ್ನ ಸೆನ್ಸಿಟಿವ್ ಪಾಯಿಂಟ್ಗಳು ಹೈಲೈಟ್ ಆಗುತ್ತೆ. ಅದನ್ನೇ ಒಂದು ಮೋಟಿವೇಶನ್ ಥರ ತಗೊಂಡು ಅದನ್ನು ಗೆಲ್ತಾ ನೀನು ಅಲ್ಟಿಮೇಟ್ಲಿ ಸಕ್ಸಸ್ಫುಲ್ ಆಗ್ಬೋದು ಅನ್ನೋದಾಗಿರಬಹುದು. ಮತ್ತು ಫೇಲ್ಯೂರ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಫೇಲ್ ಆಗೇ ಆಗ್ತೀವಿ ನಾವು, ಅದರಿಂದನೇ ನಾವು ಸ್ಟ್ರೆಂತನ್ನು ಗ್ಯಾದರ್ ಮಾಡೋದು, ಅದನ್ನು ಹ್ಯಾಂಡಲ್ ಮಾಡೋದು ನಿನ್ನ ರಿಯಲ್ ಸಕ್ಸಸ್ಫುಲ್ ಅಥವಾ ಸ್ಟ್ರಾಂಗ್ ವ್ಯಕ್ತಿ ಮಾಡುತ್ತೆ ಅನ್ನೋದನ್ನು ತಿಳಿಸೋದಾಗಿರ್ಬೋದು. ಯಾಕಂದರೆ ಎಷ್ಟೋ ಸತಿ ತಂದೆ ತಾಯಿಗೆ ಮಕ್ಕಳ ಫೇಲ್ಯೂರ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಅವರೇ ವಿಪರೀತವಾಗಿ ಆಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅವಾಗ ಹೇಗೆ ಮಗು ಫೇಲ್ಯೂರ್ನು ಕೂಡ ಪಾರ್ಟ್ ಆಫ್ ಲೈಫ್ ಅನ್ನೋ ಥರ ಕ್ಯಾಶುವಲ್ ಆಗಿ ತೊಗೊಳಕ್ಕೆ ಸಾಧ್ಯ ಆಗುತ್ತೆ? ಅದು ಹೇಗೆ ಸ್ಟ್ರಾಂಗರ್ ಆಗೋಕ್ಕೆ ಸಾಧ್ಯ ಆಗುತ್ತೆ? ಅದರಿಂದ ಆ ಫೇಲ್ಯೂರ್ನ ಹ್ಯಾಂಡಲ್ ಮಾಡುವಂಥ ರೀತಿ ಮತ್ತು ನೀವು ಯಾವ ರೀತಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀರಾ ಅದು ಕೂಡ ಮಗುವಿನ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಇನ್ನು ನಿಮ್ಗೆ ಅನ್ನಿಸ್ಬೋದು ಇಷ್ಟು ಚಿಕ್ಕ ಮಕ್ಕಳಿಗೆ ಈಗೋ ವಿಷಯನ ಅಂತ, ಬಟ್ ಖಂಡಿತ ಹೌದು. ಈಗೆಲ್ಲ ತುಂಬ ಚಿಕ್ಕ ಮಕ್ಕಳಿಗೂ ಈಗೋ ಅನ್ನೋದು ತುಂಬ ದೊಡ್ಡದಾಗಿ ಒಂದು ಚಾಲೆಂಜ್ ಆಗಿ ಬೆಳೆದು ಬಿಡುತ್ತೆ. ಸೊ ನಾನು ಯಾಕೆ ಸೋಲ್ಬೇಕು, ನನ್ನಿಂದ ಏನಿದೆ, ನಮ್ಮಪ್ಪ ಯಾರು, ಓಹೋ ನಮ್ಮಮ್ಮ ಹೇಳಿದ್ದಾರೆ ಅಂತ. ಅಂದರೆ ಅಷ್ಟು ಚಿಕ್ಕ ಮಗುಗೆ ಸ್ಟೇಟಸ್ಸು ಅಥವಾ ಮೆಟಲಿಸ್ಟಿಕಲ್ ಗ್ರೋತು ಅಥವಾ ತಾನು ಹಾಕೊಳ್ಳೋ ಬ್ರ್ಯಾಂಡೆಡ್ ಬಟ್ಟೆ ಅಥವಾ ಹೋಗೋ ಬ್ರ್ಯಾಂಡೆಡ್ ಕಾರಲ್ಲಿ ಏನೋ ಒಂದು ಈಗೋ ಡೆವಲಪ್ ಆಗಿ ಒಂಚೂರು ಹೆಚ್ಚು ಕಮ್ಮಿ ಆಗಿದ ತಕ್ಷಣ ಅದನ್ನು ಡೈಜೆಸ್ಟ್ ಅಥವಾ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗದೇ ಇರೋ ಥರ ಮಾನಸಿಕವಾಗಿ ಮಗು ಕುಗ್ಗೋಗತ್ತೆ. ಇದೆಲ್ಲ ತುಂಬ ಒಂದು ಸ್ಟೇಟಸ್ ರೀಚ್ ಆದಮೇಲೆ ದೊಡ್ಡವ್ರಿಗೆ ಬರೋವಂಥ ಇಶ್ಯೂಸ್ ಅಂತ ನಮ್ಗೆ ಅನಿಸುತ್ತೆ. ಬಟ್ ಆಗಲೇ ನಾನು ಹೇಳಿದಾಗೆ ತುಂಬ ಚಿಕ್ಕ ವಯಸ್ಸಲ್ಲೇ ಇದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಆ ಈಗೋನ ಹಂಬಲ್ನೆಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಪೇರೆಂಟ್ಸ್ ತಿಳ್ಕೊಳ್ಬೇಕು ಮತ್ತು ಅದನ್ನೇ ರೀತಿಯಲ್ಲಿ ಆ ಟ್ರೈನಿಂಗನ್ನು ಮಗುಗೆ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ಮಗುಗೆ ಹೇಳಬೇಕಾಗತ್ತೆ, ನೋಡು ಇದೆಲ್ಲ ತಾತ್ಕಾಲಿಕ ಅಥವಾ ಇದೆಲ್ಲ ಹಾರ್ಡ್ ವರ್ಕ್ ಮೂಲಕ ಬರೋದು, ಅದು ನಮ್ಮ ರಿಯಲ್ ಐಡೆಂಟಿಟಿ ಅಲ್ಲ ಅನ್ನೋ ರೀತಿಯಲ್ಲಿ. ಅಥವಾ ಆ ಸೂಕ್ಷ್ಮ ವಿಷಯವನ್ನು, ಆ ಒಂದು ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ ನಾವು ಇಂಗ್ಲೀಷಲ್ಲಿ, ಸೊ ಆ ಥರ ಒಂದು ನಮ್ರತೆಯನ್ನು ತನ್ನ ವ್ಯಕ್ತಿತ್ವದಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಹೇಗೆ ಒಂಚೂರು ಫೆಸಿಲಿಟಿಗಳು ಏರುಪೇರು ಆದಾಗಲೂ ನಾವು ಸ್ಟ್ರಾಂಗ್ ಆಗಿ ಇರಬಹುದು ಅನ್ನೋದು ಮಗುಗೆ ತಾನಾಗೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಇನ್ನು ಮೂರನೇದು ತುಂಬ ಮುಖ್ಯ ಮಗು ಮೆಂಟಲಿ ಸ್ಟ್ರಾಂಗ್ ಆಗಿರೋಕ್ಕೆ, ಅದು ಹ್ಯಾಂಡ್ಲಿಂಗ್ ಕ್ರಿಟಿಸಿಸಮ್ ಅಂತ ಹೇಳ್ತೀವಿ. ನೋಡಿ ಎಷ್ಟೋ ಸತಿ ಚಿಕ್ಕ
ಚಿಕ್ಕದೊಂದು ಟೀಸಿಂಗ್ ನಮಗೆ ಯಾರೋ ಮಾಡ್ದಾಗ್ಲೇ ನಮ್ಗೆ ತಡ್ಕೊಳಕ್ಕಾಗಲ್ಲ. ಅಷ್ಟೇ ಯಾಕೆ ಯಾವುದೋ ವಿಡಿಯೋನ ನಾವು ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾಗ ಒಂದು ಸಣ್ಣ ನೆಗೆಟಿವ್ ಕಮೆಂಟ್ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ, ಅದನ್ನ ತಡ್ಕೊಳಕ್ಕೆ ಆಗದೆ ಡಿಸ್ಟರ್ಬ್ ಆಗಿರೋರು ಎಷ್ಟೋ ಜನ ಇರ್ತಾರೆ ದೊಡ್ಡವರೇ. ಅಂಥದ್ರಲ್ಲಿ ಸ್ಕೂಲಲ್ಲಿ ಯಾರೋ ನಿನ್ನ ಮೂಗ್ ದಪ್ಪ ಅಂತಾನೋ ಅಥವಾ ನಿನ್ನ ಹೊಟ್ಟೆ ದಪ್ಪ ಅಂತಾನೋ ನೀನು ನೋಡೋಕೆ ಚೆನ್ನಾಗಿಲ್ಲ ಅಂತಾನೋ ಇನ್ನೊಂದೋ ಮತ್ತೊಂದೋ ಕ್ರಿಟಿಸೈಸ್ ಮಾಡಿದಾಗ ಅದನ್ನು ಹ್ಯಾಂಡಲ್ ಮಾಡೋದನ್ನು ಮಗು ಕಲೀಲಿಲ್ಲ ಅಂದಾಗ ಅದಕ್ಕೆ ವಿಪರೀತವಾದ ಚಾಲೆಂಜಸ್ ಆಗಿ ಮೆಂಟಲಿ ವೀಕ್ ಆಗುತ್ತೆ. ಸೊ ಕ್ರಿಟಿಸಿಸಮ್ ಅನ್ನೋದು ನಮ್ಮನ್ನ ನಾವು ತಿಳ್ಕೊಳಕ್ಕಿರುವಂತ ಒಂದು ಬೇಸಿಕ್ ಫೌಂಡೇಶನ್ ತರನೇ ವರ್ಕ್ ಆಗುತ್ತೆ ಅನ್ನೋ ರೀತಿಯಲ್ಲಿ ತಂದೆ ತಾಯಿ ಕ್ರಿಟಿಸಿಸಮ್ ಹ್ಯಾಂಡ್ಲಿಂಗ್ ಅನ್ನ ಒಂದು ಸಪ್ರೇಟ್ ಸಬ್ಜೆಕ್ಟ್ ಆಗೇ ನೀಟಾಗಿ ಅದಕ್ಕೆ ಟ್ರೈನ್ ಮಾಡ್ಬೇಕಾಗತ್ತೆ. ನೀವ್ ಹೇಗೆ ಕ್ರಿಟಿಸಿಸಮ್ ನ ಹ್ಯಾಂಡಲ್ ಮಾಡಿದ್ರಿ ಅದಕ್ಕೆ ಸರಿಯಾದ ಜವಾಬು ಎದುರುಗಡೆ ಇರೋರ ಜೊತೆ ಜಗಳ ಆಡ್ಕೊಂಡು ಅಥವಾ ತಾನು ಡಿಪ್ರೆಸ್ ಆಗೋ ಇರೋದಲ್ಲ, ತನ್ನ ಪ್ರಗತಿಯ ಮೂಲಕ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋದನ್ನ ಹೇಗೆ ನೀವು ಹೇಳ್ಕೊಡ್ತೀರಾ ಮಗುಗೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ಅಡ್ಜಸ್ಟ್ಮೆಂಟ್, ಅದ್ರ ಬಗ್ಗೆ ಸೂಕ್ಷ್ಮವಾಗಿ ನಾನು ಈಗೋ ಪಾಯಿಂಟಲ್ಲಿ ಹೇಳಿದೆ. ಎಲ್ಲ ರೀತಿಯ ಅಡ್ಜಸ್ಟ್ಮೆಂಟ್, ಯಾವಾಗಲೂ ನೀವು ಸೊಫಿಸ್ಟಿಕೇಟೆಡ್ ಆಗಿ ಟೇಬಲ್ ಮೇಲೆ ಕೂತ್ಕೊಂಡು ಈ ಥರನೇ ಊಟ ಮಾಡೋದನ್ನು ರೂಢಿ ಮಾಡಿಸ್ಬಿಟ್ರೆ ಮುಂದೊಂದು ದಿನ ನೆಲದ ಮೇಲೆ ಕೂತ್ಕೊಳ್ಳಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಂದಾಗಲೂ ನಾನು ಯಾಕೆ ನೆಲದ ಮೇಲೆ ಕೂತ್ಕೋಬೇಕು, ನನಗೆ ಯಾಕೆ ಇವತ್ತು ಬ್ಲ್ಯಾಂಕೆಟ್ ಇಲ್ಲದೆ ನಾನು ಹೆಂಗೆ ಮಲ್ಗೋಕ್ಕಾಗುತ್ತೆ, ನನ್ನ ಶರ್ಟ್ ಹರಿದೋಗ್ಬಿಟ್ಟಿದೆ, ನಾನು ಇಲ್ಲ ನಾನು ಈ ಹಳೆ ಬಟ್ಟೆ ಹಾಕೊಂಡು ಬರೋದೇ ಇಲ್ಲ. ಈ ಥರ ಅಡ್ಜಸ್ಟ್ಮೆಂಟನ್ನು ಫ್ಲೆಕ್ಸಿಬಿಲಿಟಿನ ತೋರಿಸದೆ ಮಗುಗೆ ಬೆಳೆಸಿದ್ರೆ ನಾಳೆ ನೀವು ಫಾರಿನ್ಗೆ ಕಳಿಸ್ಬೋದು ಆ ಮಗುನ, ಬಟ್ ಅಲ್ಲಿ ನೀವಿರ್ತೀರಾ ಬಿಸಿ ಬಿಸಿ ಊಟ ಅಡುಗೆ ಮಾಡ್ಕೊಡೋಕ್ಕೆ, ಅಥವಾ ಅವ್ರ ಮ್ಯಾನೇಜರ್ ನಿಮ್ಮಷ್ಟೇ ಮುದ್ದಾಗಿ ನಿಮ್ಮ ತಂದೆ ಅಷ್ಟೇ ಮುದ್ದಾಗಿ ಮಗು ಹತ್ರ ಮಾತಾಡ್ತಾರಾ? ಇಲ್ಲ ಅಲ್ವಾ? ಸೊ ಅಕಾಮಡೇಟ್ ಮಾಡೋದು, ಇನ್ನೊಬ್ರು ನಮ್ಮಷ್ಟೇ ಕರೆಕ್ಟಾಗಿ ಪಾಸಿಟಿವ್ ಆಗಿರಲ್ಲ ಅಥವಾ ಅವರು ನಂತರನೇ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಎಲ್ಲ ರೀತಿಯ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಳುವಂಥ ಒಂದು ಮೈಂಡ್ ಸೆಟ್ಟನ್ನು ತಂದೆ ತಾಯಿ ತಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಖಂಡಿತ ರೂಢಿಸಿ ತೋರಿಸ್ಬೇಕಾಗತ್ತೆ. ಆ್ಯಂಡ್ ಡೆಫಿನೆಟ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟ್ರಾಟಜೀಸ್. ಅದೊಂದು ಸಬ್ಜೆಕ್ಟೇ ಅಲ್ವಾ? ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ನೀನು ಎಷ್ಟು ಗಂಭೀರವಾಗಿ ಆಳವಾಗಿ ನೋಡ್ತೀಯೋ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸು ಟೈಮು ನೀನು ಸೊಲ್ಯೂಷನ್ ಕೊಡಬೇಕಾಗತ್ತೆ ಮಗು ಅನ್ನೋದನ್ನು ನೀವೇ ತಂದೆ ತಾಯಿಯಾಗಿ ಹೇಳ್ಕೊಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಡೆವಲಪ್ ಮಾಡ್ಕೊಳ್ಳೋಕೆ ಮಗುಗೆ ಹಲವಾರು ರೀತಿ ಇದೆ, ಮಾಧ್ಯಮಗಳಿವೆ. ಆದರೆ ಅದಕ್ಕೆ ಸೂಕ್ತವಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಮಗುಗೆ ಟೆಕ್ಸ್ಟ್ ಬುಕ್ ಜೊತೆಲಿ ಓದೋಕೆ ಎನ್ಕರೇಜ್ ಮಾಡುವಂಥದ್ದು ಮತ್ತು ಮಗುವಿನ ಕೆಪಾಸಿಟಿನ ಚಾಲೆಂಜ್ ಮಾಡುವಂಥ, ಪ್ರಾಬ್ಲಮ್ನ ತಾನೇ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥ ಎಕ್ಸ್ಪೀರಿಯನ್ಸಸ್, ಅದು ಟ್ರೆಕ್ಕಿಂಗ್ ಹೋಗೋದಿರಬಹುದು, ಏನೋ ಒಂದು ಪ್ರಾಜೆಕ್ಟಲ್ಲಿ ನೀನೇ ಅದನ್ನು ಫಿಕ್ಸ್ ಮಾಡು ಅಂತ ಹೇಳ್ಕೊಡುವಂಥದ್ದು ಇರಬಹುದು. ಈ ಥರ ಮೈಂಡ್ ಸೆಟ್ಟನ್ನು ಡೆವಲಪ್ ಮಾಡ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಧ್ಯಾತ್ಮಿಕವಾಗಿ ಮಕ್ಕಳಿಗೆ ಕೆಲವೊಂದು ವಿಚಾರವನ್ನು ಹೇಳ್ಕೊಟ್ಟಾಗ ಇದೆಲ್ಲ ತಾನಾಗೆ ಅದು ರೂಢಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಪೋಷಕರಾಗಿ ಮಗುವನ್ನ ಒಂದು ಚಾಂಪಿಯನ್, ಒಂದು ಟ್ಯಾಲೆಂಟೆಡ್ ಕಿಡ್ ಆಗಿ ಬಳಸೋಕೆ ಏನೆಲ್ಲ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ, ಮತ್ತೆ ಸಿಗ್ತೀನಿ. ನಮಸ್ಕಾರ.